ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ 14ನೇ ಎಲಿಮಿನೇಷನ್ ದಿನ ಏನೆಲ್ಲ ಆಯ್ತು ಅಂತ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗಲ್ಲೇ ನಮ್ಮ ಶ್ರುತಿ ಅಮ್ಮ ಅವರೆಲ್ಲ ಕೂತ್ಕೊಂಡು ಮಾತುಕತೆ ಮಾಡ್ತಾ ಇದ್ರು. ಅದೇನೋ ಪ್ರಥಮ ಜಗಳದ ಬಗ್ಗೆ, ಅದೇನೋ ಒಂದು ಸರಿ ಅಂತೆ ತಪ್ಪಂತೆ ಬಿಟ್ಟಾಕಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಆಯ್ತಂದ್ರೆ ರೇಖಾ ಅವರು ವಿಡಿಯೋ ಕಾಲ್ ಮಾಡಿದ್ರು. ಯಾರೋ ಬಾಲ ಅಂತೆ, ರೇಖಾ ಅವ್ರ ಬೆಸ್ಟ್ ಫ್ರೆಂಡ್ ಅಂತೆ, ಅವರು ಮಾತುಕತೆ ಮಾಡಿದ್ರು. ತುಂಬ ಚೆನ್ನಾಗಿ ಆಡ್ತಿದ್ದಾರೆ ರೇಖಾ ಅವ್ರೆ ಅಂತ ಅವರು ಹೊಗಳಿದ್ರು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೆನ್ನೆ ಸಂಕ್ರಾಂತಿ ಹಬ್ಬ ಇತ್ತಲ್ಲ, ಸೊ ಎಲ್ಲರೂ ಸಂಕ್ರಾಂತಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ರು. ಸೊ ನಮ್ಮ ಕ್ಯಾಮ್ರಾಮನ್ಗೆ ಒಂದು ಮಾತು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಬಿಗ್ ಬಾಸ್ ಮನೆ ಕ್ಯಾಮ್ರಾಮನ್ ಇದ್ದಾನಲ್ಲ, ಅವ್ನಿಗೆಲ್ಲೋ ಯಪ್ಪ ಕ್ಯಾಮ್ರಾಮನ್ ದಯವಿಟ್ಟು ಕೆಲವೊಬ್ರಿಗೆ ಅಲ್ಲಿ ಕ್ಲೋಸಪ್ ಹಾಕಕ್ಕೆ ಹೋಗ್ಬೇಡ. ಯಾಕೆ ಗೊತ್ತಾಯ್ತಾ, ನಾನು ಭಯ ಬಿದ್ದುಬಿಟ್ಟಿದ್ದೇನೆ ಸರ್. ಕೆಲವೊಬ್ರನ್ನ ಕ್ಲೋಸಪ್ ಇಂದ ನೋಡಿ ಸ್ವಲ್ಪ ದೂರದಲ್ಲೇ ಕ್ಯಾಮ್ರಾ ಶಾಟ್ಸ್ ತೆಗಿ, ಓಕೆನಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮೋಹನ್ ಅಂಕಲ್ ಎಂತ ಟ್ಯಾಲೆಂಟ್ ರೀ, ಮಂತ್ರ ಸೂಪರ್ ಆಗಿ ಹೇಳಿದ್ರು ಮೋಹನ್ ಅಂಕಲ್ ಅವರು. ಎಲ್ಲರೂ ಸಂಕ್ರಾಂತಿ ಹಬ್ಬ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇದಾದ್ಮೇಲೆ ಮತ್ತೆ ನಮ್ಮ ಕಿಚ್ಚ ಸುದೀಪ್ ಅವರು ಮನೆಯವ್ರ ಜೊತೆ ಮಾತುಕತೆ ಶುರು ಮಾಡಿದ್ರು. ಮನೆಯವ್ರ ಜೊತೆ ಮಾತುಕತೆ ಶುರು ಮಾಡಿದಾಗ ರಿಷಿಕಾ ಅವರು ಪ್ರಥಮ್ಗೆ ಅಣ್ಣ ಅಂದ್ರೆ ಬೇಜಾರಾಯ್ತು ಅಂತ ಅಂದ್ರು ಅಂತ ಪ್ರಥಮ್ ಹೇಳ್ತಿದ್ರು. ನನ್ಗೇನಪ್ಪ ಹುಡುಗಿರ ಅಣ್ಣ ಅಂದ್ರೆ ಬೇಜಾರಾಗಲ್ಲ, ನನಗೇನೋ ತುಂಬಾ ಖುಷಿ ಆಗುತ್ತೆ, ಓಕೆನಾ. ಸೊ ಪ್ರಥಮ್ ಏನೋ ಅನ್ಬೇಡ ಅಂದಂತೆ, ಆಮೇಲೆ ಐ ಲವ್ ಯು ಅಂದಂತೆ ರಿಷಿಕಾ ಅವ್ರಿಗೆ. ಸೊ ಪ್ರಥಮ್ ಎಲ್ಲಾರು ಐ ಲವ್ ಯು ಅಂತ ಹೇಳಕ್ ಹೋಗ್ಬೇಡಪ್ಪ, ನೀನು ಒಳ್ಳೆ ದೃಷ್ಟಿಯಿಂದ ಹೇಳಿರ್ತೀಯ, ಬಟ್ ಜನಗಳು ಕೆಲವೊಬ್ರು ತಪ್ಪು ತಿಳ್ಕೊಂಡಿರ್ತಾರೆ. ಅಯ್ಯೋ ಏನಪ್ಪ ಎಲ್ಲಾರು ಐ ಲವ್ ಯು ಅಂತಾರೆ. ಸೊ ಇದಾದ್ಮೇಲೆ ಲಾಂಗ್ ಡ್ರೈವ್ ಹೋಗ್ಬೇಕಂತೆ ಪ್ರಥಮ್ ರಿಷಿಕಾ ಅವ್ರ ಜೊತೆ. ಸೊ ಅದಕ್ಕೆ ಪ್ರಥಮ್ ಅವರು ಆಯ್ತು ಅದೇನೋ ಕ್ವಶನ್ ಕೇಳಿದ್ರು, ಅಂಬಿ ಫಸ್ಟ್ ಬಂತ ಡೆಡಿ ಸಮ ಫಸ್ಟ್ ಬಂತ, ಅದೇನೋ ಫಿಲಮ್ ಬಗ್ಗೆ ಕ್ವಶನ್ ಕೇಳಿದ್ರು, ನನ್ಗೆ ಸರಿ ಗೊತ್ತಾಗಿಲ್ಲ. ಅದರಲ್ಲಿ ಏನೋ ಪ್ರಥಮ್ ಗೆದ್ದ, ಬಟ್ ಆದ್ರೂ ಪ್ರಥಮ್ ಹೋಗೋದು ಬೇಡ, ಜನಗಳು ಹೋಗ್ತಾರೆ ಅಂತ ನಮ್ಮ ಸುದೀಪ್ ಅವರು ತಮಾಷೆಗೆ ಹೇಳಿದ್ರು. ಸೊ ಇದಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ವಿಷಯ, ಪ್ರಥಮ್ ಇದು ಲಾಸ್ಟ್ ವೀಕು ಸ್ವಲ್ಪ ಮಾತುಕತೆ ಬಗ್ಗೆ ಜೋಪಾನವಾಗಿ ಮಾತಾಡು. ಯಾಕಂದ್ರೆ ನೀನೊಂದು ಮಾತಾಡಿದ್ ನನಗೆ ತುಂಬಾ ಇಷ್ಟ ಆಗ್ಲಿಲ್ಲ. ಅದು ನಿಜನ ಸುಳ್ಳ ನನಗೆ ಗೊತ್ತಿಲ್ಲ, ಬಟ್ ನೀನ್ ಡೈರೆಕ್ಟ್ ಆಗಿ ಅಪಾದನೆ ಮಾಡ್ಬಿಟ್ಟೆ. ಏನಂತ ಅಂದ್ರೆ ಕೀರ್ತಿ ಮತ್ತೆ ಶೈಲಿನಿ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದಾರೆ ಆಟ ಅಂತ. ಹಂಗೆಲ್ಲ ಪ್ರಥಮ್ ಫಿಕ್ಸ್ ಮಾಡಕ್ ಆಗಲ್ಲ. ಪ್ರಥಮ್ ಏನೇ ಫಿಕ್ಸ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ ಅದು ಕಷ್ಟ ಇದೆ, ಗೊತ್ತಾಯ್ತಾ, ಫಿಕ್ಸಿಂಗ್ ಮಾಡ್ಕೊಳ್ಳೋದು. ಸೊ ಇನ್ನೇನು 2 ವಾರ ಐತೆ, ಸುಮ್ಮನೆ ಇರೋ ಪ್ರಥಮ್, ಯಾಕೆ ಮಾತಾಡ್ತೀಯ, ಸುಮ್ಮನೆ ಎಷ್ಟೈತೆ ಅಷ್ಟು ಮಾಡ್ಕೊಂಡು ಹೋಗು, ಸುಮ್ಮನೆ ನೀನು ಎಡವಟ್ ಮಾಡ್ಕೊಬೇಡ ಲಾಸ್ಟ್ ಅಲ್ಲಿ, ಓಕೆನಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅದೇ ನಮ್ಮ ಕಿಚ್ಚ ಸುದೀಪ್ ಅವರು ಎಲ್ಲರಿಗೂ ದುಡ್ಡು ಬಂದ್ರೆ ಏನ್ ಮಾಡ್ತೀರಾ, ನಿಮ್ಗೆ ಟ್ರೋಫಿ ಬಂದ್ರೆ ಏನ್ ಮಾಡ್ತೀರಾ, ದುಡ್ಡು ಬಂದ್ರೆ 50 ಲಕ್ಷ ಏನ್ ಮಾಡ್ತೀರಾ ಅಂತ ಕೇಳಿದ್ರು. ಸೊ ನಮ್ಮ ಬೋನ್ ಅವ್ರನ್ನ ಕೇಳಿದಕ್ಕೆ ಏನ್ ಮಾಡ್ತೀರಾ ಅಂತ ಕೇಳಿದಕ್ಕೆ ನಮ್ಮ ಬೋನ್ ಅವ್ರು ಹೇಳಿದ್ರು, ಸರ್ ನನಗೆ ಕೀರ್ತಿ ಮತ್ತೆ ಮೋಹನ್ ಅವ್ರಿಗೆ ತುಂಬಾ ಅವಶ್ಯಕತೆ ಇದೆ, ಸೊ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ದ. ಸೊ ಬೋನ್ ಅವ್ರಿಗೆ ಮಾತಾಡಿದಕ್ಕೆ ಒಂದು ಚಪ್ಪಾಳೆ ಹೊಡಿಬೇಕು, ಯಾಕಂದ್ರೆ ಇಂಥ ಒಳ್ಳೆ ಬುದ್ಧಿ ಯಾರಿಗೂ ಇರಲ್ಲ. ಅದು ಕೊಡ್ತಾರ ಬಿಡ್ತಾರ ಅದು ಸೆಕೆಂಡ್ರಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರಥಮ್ಗೆ ಕೇಳಿದ್ರು. ಪ್ರಥಮ್ ಏನಪ್ಪ ಮಾಡ್ತಾನೆ, ಪ್ರಥಮ್ ಬೋನ್ ಏನ್ ಮಾಡ್ತಾನೆ ಅಂತ ಹೇಳ್ದ ಅಂದ್ರೆ ಬೋನ್ ಸಂಜನಾ ಮದುವೆ ಮಾಡ್ತಾನೆ ಅಂತ ಹೇಳ್ದ. ಒಳ್ಳೆ ಕಾಮಿಡಿ ಇತ್ತು, ಬಿಡು ಪಾಪ, ಆಯ್ತು. ಆಮೇಲೆ ನೀನೇನ್ ಮಾಡ್ತೀಯ ಪ್ರಥಮ್ 50 ಲಕ್ಷ ದುಡ್ಡು ಬಂದ್ರೆ ಅಂತ ಕೇಳಿದ್ರು ಸುದೀಪ್ ಅವರು. ಸೊ ಅವಾಗ ನಾನೇನಂತ ಗೆಸ್ ಮಾಡಿದೆ ಅಂದ್ರೆ, ನೀವೆಲ್ಲ ಬೇಜಾರು ಮಾಡ್ಕೊಬಹುದು, ನಾನೇನಂತ ಗೆಸ್ ಮಾಡಿದೆ ಅಂದ್ರೆ ಪ್ರಥಮ್ ಅಂತವ್ರು ಒಳ್ಳೆ ಪಾಪ್ಯುಲಾರಿಟಿ ಇರೋರು, ಒಳ್ಳೆ ಜನಗಳು ಅವ್ರನ್ನ ಫಾಲೋ ಮಾಡೋಂಥವ್ರು. ಒಂದೇ ಒಂದು ಮಾತು ನಾನು ಪ್ರಥಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅದೇನಪ್ಪ ಅಂದ್ರೆ, ಸರ್ ನಾನು ಒಂದು ಅನಾಥಾಶ್ರಮಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ ಸರ್, ಇಲ್ಲಾಂದ್ರೆ ಒಂದು ಕಣ್ಣು ಆಪರೇಷನ್ ಮಾಡಿಸ್ತೀನಿ ಸರ್, ಇಲ್ಲ ಯಾರಿಗಾರು ಬಡವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ತೀನಿ ಸರ್, ಆ ಥರ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು. ಬಟ್ ಬಿಡಿ ಪ್ರಥಮ್ ಅವ್ರವ್ರ ಇಷ್ಟ, ಅವನು ಅವ್ರ ಅಪ್ಪಂಗಿಂತ 1 ಇಂಚು ಅವ್ರ ಅಪ್ಪನ ಮನೆ ಕಟ್ಟಿರೋ ಪಕ್ಕದಲ್ಲೇ 1 ಇಂಚ್ ಮೇಲೆ ಮನೆ ಕಟ್ಟಿಸ್ಬೇಕು ಅಂತ ಹೇಳ್ದ. ಅವನಿಸಿಗೆ ಅವ್ನು ಹೇಳ್ದ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು, ನಿಮಗೆ ಬೇಜಾರಾಗ್ಬೋದು ಫ್ರೆಂಡ್ಸ್, ಯಾಕಂದ್ರೆ ನಾನೇನೋ 50 ಲಕ್ಷ ಬಂದಿದ್ರೆ ನಾನಂತೂ ಗ್ಯಾರಂಟಿ ಹೇಳ್ತೀನಿ, ನಾನು ಇದಕ್ಕೆ ಹೇಳ್ತಾ ಇಲ್ಲ, ಬಡವ್ರಿಗೆ ಸ್ವಲ್ಪ ಕೊಡ್ತಾ ಇದ್ದೆ, ಯಾರಿಗಾರ ಕಣ್ಣು ಆಪರೇಷನ್ ಇದ್ರೆ ಮಾಡಿಸ್ತಾ ಇದ್ದೆ, ಹಾರ್ಟ್ ಆಪರೇಷನ್ ಇದ್ರೆ ಅಂಥವ್ರು ನಂಗೆ ಹೆಲ್ಪ್ ಮಾಡಬೇಕು ಅಂತ ಮಾಡ್ತಾ ಇದ್ದೆ. ನಾನೇನು ಫುಲ್ ಕೊಡ್ತಾ ಇಲ್ಲ, ಬಟ್ ನನ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅಂಥವ್ರಿಗೂ ಸಹಾಯ ಮಾಡ್ತಾ ಇದ್ದೆ. ಬಟ್ ಪ್ರಥಮಿಂದ ಈ ಮಾತು ಬರಲಿಲ್ಲ, ಹೋಗ್ಲಿ ಬಿಡಿ, ಆಯ್ತಾ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ಮನೆಯಿಂದ ಔಟ್ ಆಗಿದ್ದು ನಮ್ಮ ಭುವನ್ ಅವರು. ಸೊ ಬೋನ್ ಅವ್ರ ಫ್ಯಾನ್ಸ್ ಹತ್ರ ಒಂದು ರಿಕ್ವೆಸ್ಟ್, ಯಾಕಂದ್ರೆ ನಾನು ಬೋನ್ ಬಗ್ಗೆ ಸ್ವಲ್ಪ ಬೇಜಾನ್ ಕೆಟ್ಟದಾಗ ಮಾತಾಡಿದೆ. ಅವಾಗೆಲ್ಲ ಕೆಟ್ಟದಾಗ ಏನಿಲ್ಲ, ಅವ್ನು ಮಾತಾಡಿದ ತಪ್ಪು ಅಂತ ಹೇಳಿದೆ. ಸೊ ಎಷ್ಟೊಂದು ಜನ ಬೋನ್ ಫ್ಯಾನ್ಸ್ಗಳಿಗೆ ಬೇಜಾರಾಗಿರ್ಬೋದು. ಸೊ ಎಲ್ಲ ಬೋನ್ ಫ್ಯಾನ್ಸ್ಗಳಿಗೆ ಸಾರಿ ಕೇಳ್ತಾ ಇದ್ದೀನಿ. ಇದು ಆಟ, ಏನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ. ಭುವನ್ ಅವರು ಏನು ಒಂದು ಅರ್ಥ ಮಾಡ್ಕೊಬೇಕು, ಏನಪ್ಪಾ ಅಂದ್ರೆ ಸುನಾಮಿ ಅಂತ ಒಂದು ಅಲ್ಲಿದೆ, ಸುನಾಮಿ ಇದೆ ಆ ಬಿಗ್ ಬಾಸ್ ಮೇಲೆ. ಸುನಾಮಿ ಕಿಟ್ಟಿ ಅಲ್ಲ, ಇನ್ನೊಂದು ಸುನಾಮಿ ಇದೆ. ಆ ಸುನಾಮಿ ಎದುರಿಗೆ ಈಜಕ್ಕೆ ಹೋಗ್ಬಿಟ್ಟ ಭುವನ್. ಅದೇ ಭುವನ್ ಓಡಾಡೋದಕ್ಕೆ ಮೇನ್ ತಪ್ಪು, ಗೊತ್ತಾಯ್ತಾ. ಇಲ್ಲಿ ನೀವೇನ್ ಮಾಡ್ಬೇಕು ಗೊತ್ತಾ, ನಾವು ಸುನಾಮಿ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಜೊತೆ ಹೊಂಟೋಗ್ಬಿಡ್ಬೇಕು ಸೈಡ್ಗೆ. ನಾವು ಅದ್ರ ಜೊತೆ ತಿಳ್ಕೊಂಡು ಹೋದ್ರೆ ನಾವು ದಡ ಸೇರ್ತೀವಿ. ಅವ್ರ ಆಪೋಸಿಟ್ ನಾವು ತೆಲಕ್ ಹೋದ್ರೆ ಇದೇ ಭುವನ್ ಆಗೋದು. ಸೊ ಭುವನ್ ಫ್ಯಾನ್ಸ್ಗಳು ಯಾರು ಬೇಜಾರಾಗಿದೆ ಸಾರಿ. ನಾನೆಲ್ಲ ಬೇಜಾರು ಜನ ಫ್ಯಾನ್ಸ್ಗಳು ಫೋನ್ ಮಾಡಿದ್ರು ಭುವನ್ ಫ್ಯಾನ್ಸ್ಗಳು. ನಾನು ಎಲ್ಲರಿಗೂ ಪಾಪ ಬೇಜಾರಾಗಿದ್ರು, ಏನೇ ಆದ್ರೂ ಎಷ್ಟು ದಿನದವರೆಗೂ ಆಡಿದ್ರೆ ಅವ್ರಿಗೂ ಬೇಜಾರಾಗಿರುತ್ತೆ. ಸೊ ಫ್ರೆಂಡ್ಸ್, ನಾವು ಅವ್ರ ಫ್ಯಾನ್ಸ್ಗಳು ರೆಸ್ಪೆಕ್ಟ್ ಕೊಡಬೇಕು, ರೆಸ್ಪೆಕ್ಟ್ ಕೊಡೋಣ. ಸೊ ಇದಾದ್ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟು ಪ್ರಥಮ್ ಅವರು ಸೇಫ್ ಆದ್ರು. ಅದೇನು ಪ್ರಥಮ್ ಮೋಡಿ ಮಾಡಿದ್ರೆ ಅಂತ ಕರ್ನಾಟಕ ಜನಕ್ಕೆ ಗೊತ್ತಿಲ್ಲ. ನಮ್ಮ ಅಕ್ಕಪಕ್ಕದ ಮನೆ ಎಲ್ಲರೂ ಶಿಲ್ಲೆ ಹೊಡಿತಾರೆ ಪ್ರಥಮ್ ಸೇಫ್ ಆಗಿದ ತಕ್ಷಣ. ಒಳ್ಳೆ ಎದ್ದೇನು ಅವರೇ ಜನ ಗೆದ್ದವ್ರು, ಜನಗಳು ಅದೇನು ಮೋಡಿ ಮಾಡ್ಬಿಟ್ಟಿದ್ದಾನೆ ಪ್ರಥಮ್ ಗೊತ್ತಿಲ್ಲಪ್ಪ ನನಗಂತೂ. ಅಲ್ಲಿ ಬಿಗ್ ಬಾಸ್ ಮೇಲೆ ಕೂತಿದ್ರು ಫುಲ್ ಶಿಲ್ಲೆ ಹೊಡೆದ್ರು ಪ್ರಥಮ್ ಸೇಫ್ ಆಗಿದ ತಕ್ಷಣ. ಸೊ ಆಮೇಲೆ ಲಾಸ್ಟಲ್ಲಿ ಭುವನ್ ಅವ್ರಿಗೆ ಒಂದು ಕೊಟ್ರು ಬಿಗ್ ಬಾಸ್ ಮನೆಯಲ್ಲಿ. ಏನಪ್ಪ ಅಂದ್ರೆ, ಭುವನ್ ಅವರೇ ನೀವು ನಿಮ್ಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ, ನೀವು ಹೋಗ್ತಾ ನೀವು ಯಾರು ಒಬ್ಬನ ನೆಕ್ಸ್ಟ್ ವಾರ ನಮ್ಮ ಮಿಷನ್ ಸೇಫ್ ಮಾಡಿ ಅಂತ ಹೇಳಿದ್ರು. ಸೊ ನಮ್ಮ ಭುವನ್ ಅವ್ರು ಸೇಫ್ ಮಾಡಿದ್ದು ಯಾರನ್ನಪ್ಪ ಅಂದ್ರೆ ನಮ್ಮ ಮೋಹನ್ ಅಂಕಲ್ ಅವ್ರನ್ನ. ಸೂಪರ್ ಮೋಹನ್ ಅಂಕಲ್,
ಎಂತ ಆಟ ಆಡಿದ್ದೀರಾ ಮೋಹನ್ ಅಂಕಲ್, ಯು ಆರ್ ಇನ್ ಫೈನಲ್. ಮೋಹನ್ ಅಂಕಲ್ ಅವ್ರು ಇವತ್ತು ಫೈನಲ್ ತಲುಪಿದ್ದಾರೆ. ಸೊ ಮೋಹನ್ ಅಂಕಲ್ ಅವ್ರಿಗೆ ಒಂದು ಕಂಗ್ರಾಟ್ಸ್ ಹೇಳ್ಬಿಡೋಣ. ಫುಲ್ ಖುಷಿ ಆದ್ರು ಮೋಹನ್ ಅಂಕಲ್ ಅವರು, ಚೆನ್ನಾಗಿರ್ಲಿ ನೋಡೋಣ. ಬಟ್ ಆದರೆ ಫೈನಲ್ ಗೆಲ್ಲೋದು ಅಂತ ಎಲ್ಲರಿಗೂ ಗೊತ್ತು, ಬಿಡಿ ಹೋಗ್ಲಿ. ಅವರು ಒಂದು ಫೈನಲ್ ರೇಸಲ್ಲಿ ಒಬ್ಬನೇ ಓಡೋಕ್ಕಾಗುತ್ತಾ ಫೈನಲಲ್ಲಿ? 3-4 ಜನ ಇರಬೇಕು ಜೊತೆಗೆ. ಸೊ ಇದೆಲ್ಲ ಆದ್ಮೇಲೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ.